ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ 4 ವಿಧವಾದ ಗುಂಪುಗಳು ಆತನ ಹಿಂದೆ ಆತನನ್ನು ಹಿಂಬಾಲಿಸಿದರು. 4 ವಿಧವಾದ ಗುಂಪು ಆತನ ಹಿಂದೆ ಯಾವಾಗಲೂ ಹೋಗುತ್ತಾ ಇದ್ದರು. ಮೊದಲನೇ ಗುಂಪು ಆತನಿಂದ ಏನಾದರೂ ಒಂದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಆತನ ಹಿಂದೆ ಹೋಗುತ್ತಿದ್ದಂತಹ ಗುಂಪು. ಆರಾಧನೆ ಮುಗಿದ ನಂತರ ಸುವಾರ್ತೆ ಸಾರಿದ ನಂತರ ಯೇಸು ಸ್ವಾಮಿ ಅನೇಕರನ್ನು ಮುಟ್ಟಿ ಸ್ವಸ್ಥಪಡಿಸಿದನು ಎಂಬುದಾಗಿ ಅನೇಕ ಕಡೆಯಲ್ಲಿ ಬರೆಯಲ್ಪಟ್ಟಿದೆ. 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಹಂಚಿಸಿದರು. ಮೊದಲನೇ ಗುಂಪು ಆತನಿಂದ ಏನಾದರೂ ಒಂದನ್ನು ಪಡೆದುಕೊಳ್ಳಬೇಕು, ಆತನಿಂದ ಏನಾದರೂ ಒಂದು ಅದ್ಭುತವನ್ನು ಹೊಂದಿಕೊಳ್ಳಬೇಕು, ಆತನಿಂದ ಏನಾದರೂ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಕ್ಕೋಸ್ಕರ ಆತನನ್ನು ಹಿಂಬಾಲಿಸುತ್ತಿದ್ದಂಥ ಗುಂಪು ಮೊದಲನೆಯ ಗುಂಪು. ಎರಡನೆಯ ಗುಂಪು ಆತನ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಆತನನ್ನು ಹಿಂಬಾಲಿಸಿದಂಥ ಗುಂಪು. ಇವರು ಆರಾಧನೆಗೆ ಬರೋದಿಲ್ಲ, ಕರೆಕ್ಟಾಗಿ ಪ್ರೈಸ್ ದಿ ಲಾರ್ಡ್ ವಾಕ್ಯದ ಟೈಮಿಗೆ ಬರ್ತಾರೆ. ವಾಕ್ಯ ಮುಗ್ದಿದ ಸುವಾರ್ತೆ ವಾಕ್ಯವು ಮುಗಿಸಿದ ಕೂಡಲೇ ಹಾಗೆ ಏನು ಮಾಡಿಬಿಡ್ತಾರೆ, ಎದ್ದು ಹೋಗ್ಬಿಡ್ತಾರೆ. ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಆತನನ್ನು ಹಿಂಬಾಲಿಸಿದಂಥ ಗುಂಪು ಎರಡನೆಯ ಗುಂಪು. ಮೂರನೆಯದಾಗಿ ಒಂದು ಗುಂಪು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು. ಯೇಸು ಸ್ವಾಮಿಯಲ್ಲಿ ಏನಾದರೂ ತಪ್ಪು ಇದೆಯಾ ಎಂಬುದಾಗಿ ಹುಡುಕುವುದಕ್ಕೋಸ್ಕರ ಆತನನ್ನು ಹಿಂಬಾಲಿಸಿದರು. ಕಳೆದ ವಾರ ಏನು ಪ್ರಸಂಗ ಮಾಡಿದ್ರು ಅಂತ ಕೇಳಿದ್ರೆ ಪೇತ್ರನಿಗೂ ಯೋಹಾನನಿಗೂ ಮರ್ತೋಗಿರುತ್ತೆ. ಆದರೆ ತಪ್ಪು ಹುಡುಕುವುದಕ್ಕೋಸ್ಕರ ಬಂದಿದ್ರಲ್ಲ ಯೇಸು ಸ್ವಾಮಿಯಲ್ಲಿ, ಅವ್ರು ಕರೆಕ್ಟಾಗಿ ಹೇಳ್ತಾರೆ ಹೋದ್ವಾರ ಈ ಪ್ರಸಂಗ ಮಾಡಿದ್ರು ಎಂಬುದಾಗಿ. ಕರೆಕ್ಟಾ ಇಲ್ವಾ? ಫರಿಸಾಯರ ಗುಂಪು, ಸದುಕಾಯರ ಗುಂಪು. ಆತನಲ್ಲಿ ಏನಾದರೂ ಒಂದು ತಪ್ಪಿದೆಯಾ? ವಾಕ್ಯ ಸಾರುವಾಗ ಏನಾದರೂ ತಪ್ಪು ಮಾಡ್ತಾರಾ? ಆತನ ನಡೆಯಲ್ಲಿ ಮಾತಿನಲ್ಲಿ ಏನಾದರೂ ಒಂದು ತಪ್ಪಿದೆಯಾ? ತಪ್ಪನ್ನು ಹುಡುಕುವುದಕ್ಕೋಸ್ಕರ ಆತನ ಸನ್ನಿಧಾನಕ್ಕೆ ಬಂದಂಥ ಗುಂಪು. ನಾಲ್ಕನೆಯದಾಗಿ ಒಂದು ಗುಂಪನ್ನು ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯಾವಾಗಲೂ ಆತನೊಂದಿಗೆ ಇರುವಂಥ ಒಂದು ಗುಂಪು. ಆರಾಧನೆ ಮುಗಿದ ಮೇಲೆಯೂ ಆತನೊಂದಿಗೆ ಇದ್ದು ಆತನ ನಾಮವನ್ನು ಮಹಿಮೆ ಪಡಿಸುವ ಆತನ ಶಿಷ್ಯರನ್ನು ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಮೊದಲನೇದಾಗಿ ಬಂದಂಥ ಗುಂಪು ವಾಕ್ಯವನ್ನು ಏನಕ್ಕೋಸ್ಕರ ಬಂದರು? ಏನಾದರೂ ಒಂದು ಹೊಂದಿಕೊಳ್ಳುವುದಕ್ಕೋಸ್ಕರ ಬಂದರು. ಏನಾದರೂ ಒಂದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಬಂದಂಥ ಗುಂಪಿಗೆ ಅವರಿಗೆ ಬೇಕಾದದ್ದನ್ನು ಕೊಟ್ಟು ಅವರನ್ನು ಮನೆಗೆ ಮತ್ತೆ ವಾಪಸ್ ಕಳಿಸಿದ್ರು. ಅವರಿಗೆ ಬೇಕಾದ ಅದ್ಭುತವನ್ನು ಮಾಡಿ ಅವರನ್ನು ಕಳಿಸಿಬಿಟ್ಟರು. ಎರಡನೆಯದಾಗಿ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ಬಂದಂಥ ಗುಂಪಿಗೆ ವಾಕ್ಯವನ್ನು ಕೊಟ್ಟು ಅವರನ್ನು ಮನೆಗೆ ಕಳುಹಿಸಿಬಿಟ್ಟರು. ಮೂರನೆಯದಾಗಿ ಆತನಲ್ಲಿ ತಪ್ಪನ್ನು ಹುಡುಕುವುದಕ್ಕೆ ಬಂದಂಥ ಫರಿಸಾಯರಿಗೆ ಸದುಕಾಯರಿಗೆ ಪ್ರೈಸ್ ದಿ ಲಾರ್ಡ್ ಅವರ ಪ್ರಶ್ನೆಯ ಮೂಲಕವೇ ಅವರ ಬಾಯಿಗಳನ್ನು ಮುಚ್ಚಿ ಅವರನ್ನು ಮನೆಗೆ ಹಿಂತಿರುಗಿ ಕಳುಹಿಸಿಬಿಟ್ಟರು. ಆದರೆ ನಾಲ್ಕನೆಯದಾಗಿ ಆತನ ಜೊತೆಯಲ್ಲೇ ಇದ್ದಂಥ ಶಿಷ್ಯರನ್ನು ತನ್ನ ಬಳುವಿಗೆ ಕರೆದು ಅವರನ್ನು ಶುದ್ಧಪಡಿಸಿದರು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1, 2, 3 ವಾಕ್ಯಗಳಲ್ಲಿ ಸತ್ಯವೇದದಲ್ಲಿ ನಾವು ನೋಡಬಹುದು. ನಾವು ಯಾವ ಗುಂಪಿನಲ್ಲಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾನು ಬರೀ ವಾಕ್ಯವನ್ನು ಕೇಳಿ ಮನೆಗೆ ಹಿಂತಿರುಗಿ ಹೋಗುವ ಗುಂಪಿನಲ್ಲಿದ್ದೇನಾ, ಅಥವಾ ದೇವರಿಂದ ಏನಾದರೂ ಒಂದನ್ನು ಹೊಂದಿಕೊಂಡು ಏನಾದರೂ ಒಂದು ಅದ್ಭುತಕ್ಕೋಸ್ಕರ ಏನಾದರೂ ಒಂದು ಆಶೀರ್ವಾದ ಸಿಗುತ್ತೆ ಅನ್ನೋದಕ್ಕೋಸ್ಕರ ಆತನನ್ನು ಹಿಂಬಾಲಿಸುತ್ತಿದ್ದೇನಾ, ಅಥವಾ ಸಭೆಯಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ದೇವ ಸೇವಕರ ಮೇಲೆ ಏನಾದರೂ ತಪ್ಪನ್ನು ಹುಡುಕುವುದಕ್ಕೋಸ್ಕರ ದೇವರ ಸನ್ನಿಧಾನಕ್ಕೆ ಬಂದಿದ್ದೇನಾ, ಅಥವಾ ಯಾವಾಗಲೂ ಆತನೊಂದಿಗೆ ಇದ್ದು ಆತನಿಂದ ಪರಿಶುದ್ಧ ಹೊಂದುವುದಕ್ಕೋಸ್ಕರ ನಾನು ಕೂಡಿ ಬಂದಿದ್ದೇನಾ? ನಮ್ಮನ್ನೇ ನಾವೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ.